ನಮಸ್ಕಾರ. ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಧಾರವಾಡದ ತಾವರಗೇರಿ ಹೆರಿಗೆ ಆಸ್ಪತ್ರೆಯ ನಿರ್ದೇಶಕರೊಳಗೆ ನಾನು ಒಬ್ಬ. ಕಳೆದ 35 ವರ್ಷಗಳಿಂದ ನಾನು ಧಾರವಾಡದೊಳಗೆ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞ ಅಂತ ವೃತ್ತಿ ಮಾಡ್ತಾ ಇದ್ದೀನಿ. ಜೊತೆಗೆ ಧಾರವಾಡದೊಳಗೆ ಅಥವಾ ಬಹುಶಃ ಉತ್ತರ ಕರ್ನಾಟಕದೊಳಗೂ ಅಂತ ಅನ್ಬೋದು, ನಾವು ಸಿರಿಧಾನ್ಯಗಳ ಮಾರಾಟ, ಬಳಕೆ, ಇವುಗಳ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡಿದ ಬಳಗದೊಳಗೆ ನಾನು ಒಬ್ಬ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸಿರಿಧಾನ್ಯಗಳ ಬಗ್ಗೆ ಇತ್ತೀಚೆಗೆ ಏನು ಒಲವು ಹೆಚ್ಚಾಗ್ತಾ ಇದೆ, ಪ್ರಚಾರ ಹೆಚ್ಚಾಗ್ತಾ ಇದೆ, ಇದು ನಿಜವಾಗಿಯೂ ಬಹಳ ಒಳ್ಳೆಯ ಸಂಗತಿ. ವೈಯಕ್ತಿಕವಾಗಿ ನಾನು ನಮ್ಮ ಆಸ್ಪತ್ರೆಯ ನಾವು ವೈದ್ಯರು ದಿನಾಲೂ ನಮ್ಮ ಮಧ್ಯಾಹ್ನದ ಊಟ ಇದು ಸಿರಿಧಾನ್ಯದ ಊಟನೇ ಆಗಿರ್ತದೆ. ಸಿರಿಧಾನ್ಯಗಳನ್ನು ಯಾಕೆ ಬಳಸಬೇಕು? ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಆದರೆ ಸದ್ಯಕ್ಕೆ ನಾನು ಮುಖ್ಯವಾಗಿ 3 ಸಂಗತಿಗಳನ್ನು ಹೇಳ ಬಯಸ್ತೀನಿ. ಮೊದಲನೇದು, ನಾವು ಹೆರಿಗೆ ಆಸ್ಪತ್ರೆಯೊಳಗೆ ಗರ್ಭಿಣಿ ಮಹಿಳೆಯರ ತಪಾಸಣೆ ಏನು ಮಾಡ್ತೀವೋ, ಕಳೆದ 10-20 ವರ್ಷಗಳಲ್ಲಿ ಗರ್ಭಿಣಿ ಮಹಿಳೆಯರೊಳಗೆ ಸಕ್ಕರೆ ಕಾಯಿಲೆ ತೀವ್ರವಾಗಿ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥವರಿಗೆ ನಾವು ಮೈದಾ ಕಡಿಮೆ ಬಳಸ್ರಿ, ಸಕ್ಕರೆ ಬೇಡವೇ ಬೇಡ, ಎಣ್ಣೆ ಪದಾರ್ಥ ಕಡಿಮೆ ತಗೋರಿ ಅಂತ ನಾವೇನು ಹೇಳ್ತೀವೋ, ಅದ್ರ ಜೊತೆಗೆ ಬಹಳ ಒತ್ತು ಕೊಟ್ಟು ಹೇಳೋದೇನು ಅಂದರೆ, ನೀವು ಸಿರಿಧಾನ್ಯವನ್ನು ಹೆಚ್ಚು ಬಳಸ್ಲಿಕ್ಕೆ ಶುರು ಮಾಡ್ರಿ ಅಂತನ್ನೋದನ್ನ, ಮತ್ತು ಅದರ ಒಳ್ಳೆಯ ಪರಿಣಾಮವನ್ನು ನಾವು ನೋಡ್ತಾ ಬರ್ತೀವಿ. ಎರಡನೇದು, ಸಿರಿಧಾನ್ಯಗಳ ಸೇವನೆಯಿಂದ ಮಲಬದ್ಧತೆ ಕಡಿಮೆ ಆಗ್ತದೆ. ಮಲ ವಿಸರ್ಜನೆಯ ಕಾರ್ಯ ಬಹಳ ಸರಾಗವಾಗಿ ನಡೆಯೋದ್ರಿಂದ ಆರೋಗ್ಯ ಸುಸ್ಥಿತಿಯೊಳಗೆ ಇಟ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗ್ತದೆ. ಮೂರನೇದ್ದು, ಅತ್ಯಂತ ಮುಖ್ಯವಾದದ್ದು ಏನಂದರೆ, ಸಿರಿಧಾನ್ಯಗಳಲ್ಲಿ ನಾವೇನು ಫೈಬರ್ ಅಂತ ಹೇಳ್ತೀವಿ, ಅದರ ಪ್ರಮಾಣ ಹೆಚ್ಚಿರ್ತದೆ, ನಾರಿನಾಂಶ ಹೆಚ್ಚಿರ್ತದೆ. ಈ ನಾರಿನಾಂಶ ಅಂತ ಅನ್ನೋದು ನಿರುಪಯುಕ್ತವಾದದ್ದಲ್ಲ. ಅದು ನಮ್ಮ ಜೀರ್ಣಾಂಗದೊಳಗೆ, ನಮ್ಮ ಸಣ್ಣ ಕರಳು ದೊಡ್ಡ ಕರಳಿನೊಳಗಿರುವಂತಹ ಎಲ್ಲ ಕಲ್ಮಶವನ್ನು ತನ್ನ ಜೊತೆ ತಗೊಂಡು ಹೊರಗೆ ಹೋಗ್ತದೆ. ಹಾಗಾಗಿ ಒಂದು ರೀತಿ ಈ ನಾರಿನಾಂಶ ಅಂತ ಅನ್ನೋದು ಒಟ್ಟಾರೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳನ್ನು ಸ್ವಚ್ಛ ಮಾಡುವಂಥ ಒಂದು ಕಸಬರಿಗೆ ಅಂತ ಹೇಳೋದು ತಪ್ಪಲ್ಲ. ಬಹಳ ಮಹತ್ವದ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಅದು ಜಠರದ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ, ಹೊಟ್ಟೆ ಶೂಲೆ ಬರೋದು ಕಡಿಮೆ ಮಾಡುವಲ್ಲಿ, ಕ್ಯಾನ್ಸರ್ ಆಗೋದನ್ನು ಕಡಿಮೆ ಮಾಡುವಲ್ಲಿ ಗಣನೀಯವಾದಂಥ ಪರಿಣಾಮವನ್ನು ಅದು ಉಂಟು ಮಾಡ್ತದೆ. ಹೀಗೆ ಹಲವು ಕಾರಣಗಳಿಗಾಗಿ ನಾವು ಸಿರಿಧಾನ್ಯದ ಸೇವನೆಯನ್ನು ಹೆಚ್ಚು ಮಾಡಬೇಕು. ಇತರೆ ಹಲವಾರು ಲಾಭಗಳ ಜೊತೆಗೆ ಸಿರಿಧಾನ್ಯವನ್ನು ಬೆಳೆಯೋದ್ರಿಂದ ರೈತರಿಗೆ, ಮಣ್ಣಿನ ಫಲವತ್ತತೆಗೂ ಬಹಳ ದೊಡ್ಡ ಲಾಭ ಆಗ್ತದೆ ಅಂತ ನಾವು ಹೇಳಬಹುದು. ಬಹಳ ಒಳ್ಳೆಯ ಬೆಳವಣಿಗೆ ಏನು ಅಂತಂದರೆ, ಯಾವ ನಮ್ಮ ಪಾರಂಪರಿಕ ನಾವು ನಮ್ಮ ರುಚಿಗೆ ಹೊಂದಿಕೊಂಡಂತಹ ಅಡಿಗೆ ತಿನಿಸುಗಳನ್ನು ಮಾಡ್ತಾ ಇದ್ದೀವೋ, ಅದು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಮತ್ತೊಂದು ಯಾವುದೋ ತಿಂಡಿ ತಿನಿಸು, ಯಾವುದನ್ನು ನಾವು ಅಕ್ಕಿ, ಗೋಧಿ ಮತ್ತು ಜೋಳದಿಂದ ಮಾಡ್ತಾ ಇದ್ದೀವೋ, ಅವೆಲ್ಲವುಗಳನ್ನು ನಾವು ಇವತ್ತು ಸಿರಿಧಾನ್ಯದಿಂದಲೂ ಮಾಡಬಹುದು ಅಂತನ್ನೋದು ಹೆಚ್ಚು ಗೊತ್ತಾಗ್ತಾ ಇದೆ. ಆ ರೀತಿಯ ತಿಂಡಿ ತಿನಿಸುಗಳನ್ನು ಮತ್ತು ಅದಕ್ಕೆ ಬೇಕಾದಂತಹ ರೆಡಿಮಿಕ್ಸ್ ಪುಡಿಗಳನ್ನು ಕೂಡ ಇವತ್ತು ಮಾರ್ಕೆಟ್ದೊಳಗೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ನಾವು ಹೊಸ ರುಚಿಗೆ ಹೊಂದ್ಕೊಳ್ಬೇಕಾಗ್ತದೆ. ಆದ್ರೆ ಅಂಥದ್ದೇನು ಬಹಳ ಕಷ್ಟದ ಸಂಗತಿ ಏನಲ್ಲ. ಒಂದ್ಸಲ ನಮಗೆ ಆರೋಗ್ಯದ ಮಹತ್ವ ಗೊತ್ತಾಯಿತು ಅಂದರೆ ರುಚಿಗೆ ಹೊಂದ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಿಡ್ತೀವಿ. ಹಾಗಾಗಿ ಈಗ ಮಾರ್ಕೆಟ್ ಒಳಗೆ ಹೆಚ್ಚು ಬರ್ತಾ ಇರುವಂತಹ ಸಿರಿಧಾನ್ಯಗಳ ಬೇರೆ ಥರದ ತಿಂಡಿ ತಿನಿಸುಗಳನ್ನು ಮತ್ತು ಇತರೆ ವಸ್ತುಗಳನ್ನು ನಾವು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳಂತಹ ಎಲ್ಲ ನಾಗರಿಕರು ನಾವು ಇದನ್ನು ಸ್ವಾಗತಿಸಬೇಕು.